ಸ್ವಲ್ಪ ಮೆಜಾರಿಟಿ ಇರೋರು ನಮ್ಗೆ ಸಪ್ರೇಟ್ ಹೋಗಿ ಕೊಡಿ ಅಂತಾರೆ, ಪರಿಶಿಷ್ಟದವ್ರು ನಮ್ಗೆ ಸಪ್ರೇಟ್ ಕೊಡಿ ಅಂತಾರೆ. ಅವಕಾಶ ಇದ್ದರೆ ಕೊಡೋಣ, ಹೇಳ್ಬೋದು. ಜಾಗ ಇದ್ದರೆ ಒಂದು 5 ಗುಂಟೆ ಎಲ್ಲೋ ಒಂದು ಮೂಲೆಯಲ್ಲಿ ಸಣ್ಣ ಪುಟ್ಟ ಜಾಗ ಇದೆ, ಅದನ್ನು ಕೂಡ ಐಡೆಂಟಿಫೈ ಮಾಡಿ ಅವ್ರಿಗೂ ಬೇಕಾದ್ರೆ ಪ್ರತ್ಯೇಕವಾಗಿ ಅದನ್ನು ರಿಸರ್ವ್ ಮಾಡಿ ಕೊಡುವ. ಫಸ್ಟ್ ಒಂದು ಸ್ಮಶಾನ ಕಂಪಲ್ಸರಿ ಇರಲೇಬೇಕು. ಎಲ್ಲಿಲ್ಲ ಇರೋದನ್ನು ಎಲ್ಲ ಆಲ್ಮೋಸ್ಟ್ ಎಲ್ಲ ರೂಲ್ ಚಿಲ್ಡ್ರನ್ ಏನಿದೆ ಆ ಪಟ್ಟಿ ಪ್ರಕಾರ ನೀವು ತೆರವುಗೊಳಿಸಿ ಸ್ಮಶಾನ ಅಂತ ಐಡೆಂಟಿಫೈ ಮಾಡಿ. ಅದು ನೀವು ಸರ್ವೆಗಳು ಮಾಡಬೇಕಾದ್ರೆ ನೀವೇ ಪಿ ಡಿ ಒನೋ ಸರ್ವೇಯರು ನೀವು ಆರ್ಐಗಳು ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ನೀವು ಗ್ರಾಮಸ್ಥರನ್ನು ಕರಿಬೇಕು. ಅಲ್ಲಿ ಒಂದು 10 ಜನ ಗ್ರಾಮಸ್ಥರಿಗೆ ಈ ಗಡಿಯಲ್ಲಿ ಬೌಂಡ್ರಿ ಇಲ್ಲಿ ಅನ್ನೋದು ಗೊತ್ತಾಗಬೇಕು. ಆಗೇನಾಗ್ತದೆ, ಅಟ್ಲೀಸ್ಟ್ ಅಕ್ಕಪಕ್ಕದಲ್ಲಿ ಇನ್ನೊಬ್ಬ ಯಾರಿಗೂ ಗೊತ್ತಿಲ್ಲ ಒತ್ತುವರಿ ಮಾಡೋಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ನೀವು ಎಲ್ಲರೂ ಲೋಕಲ್ ಅವ್ರನ್ನ ಕರ್ಕೊಂಡು ನಾವು 41 acres ಈಗ ಆಲ್ರೆಡಿ ಮಾಡಿದ್ವಿ ಸರ್. ಸೊ ಅದರಲ್ಲಿ ರಿಸರ್ವ್ ಮಾಡೋದ್ರಲ್ಲಿ ಕೆಲವು ಅವ್ರಿಗೆ ಹಸ್ತಾಂತರನೂ ಆಗಿದೆ ಸರ್. ಆಮೇಲೆ ಕೆಲವರು ಮನೆಗಳನ್ನು ಕೊಡಿದ್ದಾರೆ. ಇನ್ನು ಕೆಲವು ಏನಿದೆ ಇನ್ನೂ ಹಸ್ತಾಂತರ ಆಗಿಲ್ಲ ಅಥವಾ ಯಾರು ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದಕ್ಕೊಂದು ಕ್ಲಿಯರ್ ಡೈರೆಕ್ಷನ್ ಎಲ್ಲ ನಮ್ಮ ಆರ್ಐಗಳಿದ್ದಾರೆ ಸರ್, ಪಿ ಡಿ ಒಗಳಿದ್ದಾರೆ ಮತ್ತು ರಿಟೇಲರ್ ಇದ್ದಾರೆ ಸರ್. ಇವರು 3 ಡಿಪಾರ್ಟ್ಮೆಂಟ್ ಅವರು ಜಂಟಿಯಾಗಿ ಆಲ್ರೆಡಿ ವಾರ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಮದನಕೊಪ್ಪ ರೀಕ್ಷಂದ್ರ ಸರ್ 17 ಹಕ್ಕುಪತ್ರ ಕೊಟ್ಟಿದ್ದೀವಿ ಸರ್. ಬಟ್ ಯಾರು ವಾರ್ತಾ ಇಲ್ಲ ಸರ್. ವರ್ಷಡಿ ಇಂಪೋರ್ಟ್ ಹಾಕೊಂಡು ಇದಕ್ಕೆ ಏನು ಕೆಲಸ ಮಾಡ್ತಿರ್ತಾರೆ ಕೆಲ ಪಿ ಡಿ ಒಗಳು. ಆ ಕಾರ್ಯಕ್ರಮ ಇರ್ತದೆ, ಅದಕ್ಕೊಂದು 4 ದಿವಸ 1 ವಾರ ಟೈಮ್ ಇರ್ತದೆ. ಆಯಿತು, ಹಾಕ್ಕೊಳ್ಳಿ. ಎಲ್ಲರೂ ಕಾರ್ಯಕ್ರಮಗಳಾಗ್ತವೆ, ಹಾಕಲಿ, ಬೇಡ ಅಂತ ಹೇಳಲ್ಲ. ಅದಾದಮೇಲೆ ನೀವು ತೆರವುಗೊಳಿಸ್ತೀವಿ.